ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ತುಲಾ ರಾಶಿಯವರ 2025ರಿಂದ 2030 5 ವರ್ಷಗಳ ರಾಶಿ ಭವಿಷ್ಯ ಗೋಚಾರದ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗೋಚಾರದಲ್ಲಿ ತುಲಾ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. 2025ರಲ್ಲಿ ತುಲಾ ರಾಶಿಯವರಿಗೆ ಗುರುಗ್ರಹ ಅಷ್ಟಮದಲ್ಲಿ, ರಾಹುಗ್ರಹ 6ನೇ ಭಾವ, ಶನಿಗ್ರಹ ಪಂಚಮ ಸ್ಥಾನದಲ್ಲಿ, ವ್ಯಯಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. 4 ಪ್ರಧಾನ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹು, ಕೇತು ಗ್ರಹಗಳ ಆಧಾರದ ಮೇಲೆ ಇವತ್ತಿನ ಪ್ರಿಡಿಕ್ಷನ್ಸ್ಗಳನ್ನು ಕೊಡಲಾಗಿದೆ. 2025 ಮೇ ತಿಂಗಳಿಂದ 2026 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ನವಮ ಭಾವದಲ್ಲಿ ಸಂಚಾರ ಮಾಡುತ್ತದೆ. 5ನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ದೃಷ್ಟಿಸುತ್ತದೆ. ನಿಮ್ಮ ಮನಸ್ಸು ಪಾಸಿಟಿವ್ ಆಗಿರುತ್ತದೆ. ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ. ಗುರುವಿನ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳುತ್ತಿದೆ. ತುಲಾ ರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ಏಕಾಗ್ರತೆಯನ್ನು, ಗಮನವನ್ನು ಹರಿಸುತ್ತೀರಾ. ಸಂತಾನದ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ನಿಮ್ಮ ಕ್ರಿಯೇಟಿವಿಟಿ, ನಾಲೆಡ್ಜ್ ಹೆಚ್ಚಾಗುವುದರ ಜೊತೆಗೆ ಹೈಯರ್ ಸ್ಟಡೀಸ್ಗೂ ಜಾಯಿನ್ ಆಗಬಹುದು. PhD ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಹೊಸದಾಗಿ ಪ್ರೀತಿ ಪ್ರೇಮ ಶುರುವಾಗಲಿದೆ. 2026ರಿಂದ 2027 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗೋಚಾರ ಮಾಡಲಿದೆ. 12 ವರ್ಷಕ್ಕೆ ಒಂದು ಬಾರಿ ಗುರು ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಗುರು ದಶಮ ಭಾವ ಹಾಗೂ ಉಚ್ಚ ರಾಶಿಯಲ್ಲಿ ಸ್ಥಿತವಾದರೆ ಇದನ್ನು ಹಂಸ ರಾಜಯೋಗ ಎಂದು ಕರೆಯಲಾಗಿದೆ. ನಿಮ್ಮ ವೃತ್ತಿಯಲ್ಲಿ ಹೆಸರು, ಕೀರ್ತಿ, ಗೌರವ ಸಿಗುವಂತಹ ಅದೃಷ್ಟದ ವರ್ಷ. ನಿಮ್ಮ ನಾಲೆಡ್ಜ್, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಜ್ಞಾನ, ಕೌಶಲ್ಯದಿಂದ ನಿಮ್ಮ ವೃತ್ತಿಯಲ್ಲಿ ಸಕ್ಸಸ್ ಅನ್ನು ಪಡೆಯುತ್ತೀರಾ. ನಿಮ್ಮ ಜನ್ಮ ಕುಂಡಲಿಯಲ್ಲಿಯೂ ಗುರುದಶ, ಗುರುಭುಕ್ತಿ ನಡೆಯುತ್ತಿದ್ದರೆ ಎಕ್ಸಲೆಂಟ್ ರಿಸಲ್ಟ್ಸ್ಗಳನ್ನು ಕೊಡುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿರುವಂತಹ ಚಿಂತೆಗಳು ಕಡಿಮೆಯಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯ ವೃದ್ಧಿಯಾಗಲಿದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಚಿಂತೆಗಳು, ನಿಮ್ಮ ಮಕ್ಕಳ ಆರೋಗ್ಯ, ಎಜುಕೇಷನ್, ಜಾಬ್, ಮ್ಯಾರೇಜ್ ಲೈಫ್ ಬಗ್ಗೆ ಇದ್ದಂತಹ ಚಿಂತೆಗಳು ಕಡಿಮೆಯಾಗುತ್ತದೆ. ನಿಮ್ಮ ಆರೋಗ್ಯದಲ್ಲೂ ಚೇತರಿಕೆಯನ್ನು ಕಾಣ್ತೀರಾ. ನಿಮಗೆ ಶತ್ರುಗಳು ಹೆಚ್ಚಾಗುತ್ತಾರೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಬಂದರೆ ಆಬ್ವಿಯಸ್ಲಿ ಎನಿಮೀಸ್ ಜಾಸ್ತಿ ಆಗ್ತಾರಲ್ವಾ. 2027ರಿಂದ 2028 ಗುರುಗ್ರಹ ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿಯನ್ನು ಕೇಳ್ತೀರಾ. ನೀವು ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನೀವು ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ನಡೆಯುವಾಗಲೂ ಅಷ್ಟೇ ಸ್ವಲ್ಪ ನಿಧಾನ, ತಾಳ್ಮೆಯಿಂದ ನಡಿಬೇಕಾಗುತ್ತೆ. ಇಲ್ಲದಿದ್ದರೆ ಸ್ಕಿಡ್ ಆಗಿ ಬೀಳುವಂತಹ ಸಾಧ್ಯತೆಗಳಿವೆ. ಕಾಲು ಜಾರಿ ಬೀಳುತ್ತೀರಾ. ಆದ್ದರಿಂದ ಗಾಡಿ ಓಡಿಸುವಾಗ, ನಡೆಯುವಾಗ ತಾಳ್ಮೆ, ಸಮಾಧಾನವಾಗಿ ನಡೆಯಬೇಕು. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಧನಲಾಭವಾಗಲಿದೆ. ಧನಕಾರಕ ಗುರುಗ್ರಹ ಲಾಭಸ್ಥಾನದಲ್ಲಿ ಗೋಚಾರ ಮಾಡುತ್ತಿರುವುದರಿಂದ ನಿಮ್ಮ ಡೈಲಿ ಇನ್ಕಮ್ ಜಾಸ್ತಿಯಾಗಲಿದೆ. ಜಾಬ್ ಅಲ್ಲಿ ಪ್ರಮೋಷನ್ಸ್ಗಳನ್ನು ಕಾಣಬಹುದು. 2028ರಿಂದ 2030 ಗುರುಗ್ರಹ ನಿಮ್ಮ ವ್ಯಯಭಾವದಲ್ಲಿ ಸಂಚಾರ ಮಾಡುತ್ತದೆ. ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತದೆ. ಖರ್ಚುಗಳ ಬಗ್ಗೆ ಸ್ವಲ್ಪ ಹಿಡಿತಾ ಇರಬೇಕು. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಲಿವರ್ ಫ್ಯಾಟ್, ಡೈಜೆಷನ್, ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಆರೋಗ್ಯಕರ ಆಹಾರ ಕ್ರಮಗಳನ್ನು ಪಾಲಿಸಿ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಎರಡನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ. ಮಾರ್ಚ್ 29, 2025ರಿಂದ 2028 ಫೆಬ್ರವರಿ ತಿಂಗಳವರೆಗೂ ಶನಿಗ್ರಹ ಪಂಚಮ ಸ್ಥಾನದಿಂದ 6ನೇ ಭಾವಕ್ಕೆ ಸಂಚಾರ ಮಾಡುತ್ತದೆ. ಪಂಚಮ ಶನಿಯಿಂದ ಮುಕ್ತಿ ಸಿಗಲಿದೆ. 2025ರಿಂದ 2028ರ ಒಳಗೆ ನೀವು ಲೋನ್ಗಳನ್ನು ತೆಗೆದುಕೊಳ್ತೀರಾ. ಸಾಲಗಳನ್ನು ಮಾಡಬಹುದು. ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಜಮೀನು, ಭೂಮಿ, ಪ್ರಾಪರ್ಟಿ ಖರೀದಿಗಾಗಿ ಲೋನ್ಗಳನ್ನು ತೆಗೆದುಕೊಳ್ಳುತ್ತೀರಾ. ನಿಮಗೆ ಶತ್ರುಗಳು ಹೆಚ್ಚಾಗುತ್ತಾರೆ. ಶತ್ರುಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಎಜುಕೇಷನ್ ಲೋನ್ಗಳನ್ನು ತೆಗೆದುಕೊಳ್ಳಬಹುದು ಸ್ಟೂಡೆಂಟ್ಸ್ ಆದರೆ. ಗುರು ನಿಮಗೆ ನೇಮ್ ಹಾಗೂ ಫೇಮ್ ಕೊಟ್ಟರು. ಜೊತೆಗೆ ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಫಾರಿನ್ ಟ್ರಾವೆಲ್ಗಳನ್ನು, ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. MNC ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ. ಫಾರಿನ್ ಕರೆನ್ಸಿಗಳು ನಿಮ್ಮ ಕೈ ಸೇರಲಿದೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಸ್ವಲ್ಪ ಜಗಳಕ್ಕೆ ಬರಬಹುದು. ಅವರ ಜೊತೆ ವೈಮನಸ್ಸುಗಳು ಉಂಟಾಗಬಹುದು. ಇಲ್ಲದಿದ್ದರೆ ನಿಮ್ಮ ಮನೆಯ ಅಕ್ಕಪಕ್ಕದವರು ಅವರ ಪರ್ಸನಲ್ ವಿಚಾರಗಳಿಗೆ ಗಲಾಟೆ ಮಾಡ್ತಾರೆ. ನಿಮಗೆ ಸ್ವಲ್ಪ ಕಿರಿಕಿರಿ, ಮಾನಸಿಕ ಹಿಂಸೆಯಾಗಬಹುದು. ಶನಿಗ್ರಹದ ದೃಷ್ಟಿ ಅಷ್ಟಮ ಭಾವಕ್ಕೆ ಬೀಳುತ್ತಿರುವುದರಿಂದ ಅಕಲ್ಟ್ ನಾಲೆಡ್ಜ್,
ಅಸ್ಟ್ರಾಲಜಿ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತದೆ. ಸ್ಪಿರಿಚುವಲ್ ನಾಲೆಡ್ಜ್, ಡೀಪ್ ನಾಲೆಡ್ಜ್ಗಳನ್ನು ಕಲಿಯುತ್ತೀರಾ. 2028ರಿಂದ 2030 ಶನಿ ಗ್ರಹ ನಿಮ್ಮ ಸಪ್ತಮ ಭಾವವಾದಂತಹ ಮೇಷರಾಶಿಗೆ ಗೋಚಾರ ಮಾಡಲಿದೆ. ಈ ಟೈಮ್ ಪೀರಿಯಡಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋ ಹಾಗಿಲ್ಲ. ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಜನ್ಮ ಜಾತಕವನ್ನು ಒಂದು ಬಾರಿ ಪರಿಶೀಲನೆ ಮಾಡಿಸಿಕೊಳ್ಳಿ. ಸಣ್ಣ ಮಾತಿಗೆ ಸಿಟ್ಟು ಮಾಡಿಕೊಳ್ಳುವುದು, ಹಠ ಮಾಡುವುದು ಬೇಡ. ನಿಮ್ಮ ತಂದೆಯ ಜೊತೆ ಅನಾವಶ್ಯಕ ಆರ್ಗ್ಯುಮೆಂಟ್ಗಳನ್ನು ಮಾಡೋ ಹಾಗಿಲ್ಲ. ನಿಮ್ಮ ಟೆನ್ಷನ್ಗಳು, ಡಿಪ್ರೆಷನ್ಸ್ಗಳು ಹೆಚ್ಚಾಗಬಹುದು. ಮೆಡಿಟೇಷನ್ನನ್ನು ನಿಯಮಿತವಾಗಿ ಮಾಡ್ತಾ ಬನ್ನಿ. ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ವೈಮನಸ್ಸುಗಳು ಉಂಟಾಗಬಹುದು. ನಿಮ್ಮಲ್ಲಿ ಆಲಸ್ಯ ಹೆಚ್ಚಾಗಬಹುದು. ನಿಮ್ಮ ಡೈಲಿ ರೊಟೀನನ್ನು ಫಾಲೋ ಮಾಡೋದಕ್ಕೂ ತುಂಬ ಕಷ್ಟಪಡ್ತೀರಾ. ತುಂಬ ಡಿಸ್ಟರ್ಬೆನ್ಸ್ ಆಗಿರುತ್ತೆ ನಿಮ್ಮ ಮೈಂಡ್. ಈ ಟೈಮ್ ಪೀರಿಯಡಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಸಮಾಧಾನವಾಗಿ ಇರಲು ಪ್ರಯತ್ನ ಮಾಡಿ. ರಾಹುಕೇತು ಗ್ರಹಗಳ ಬಗ್ಗೆ ನೋಡೋಣ. 2025ರಿಂದ 2026 ಡಿಸೆಂಬರ್ ತಿಂಗಳವರೆಗೂ ರಾಹು ಗ್ರಹ ನಿಮ್ಮ 6ನೇ ಭಾವದಿಂದ ಪಂಚಮ ಭಾವದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಡೌಟ್ಸ್ಗಳು ಹೆಚ್ಚಾಗಬಹುದು. ಅನ್ನೆಸೆಸರಿ ಫೈಟ್ಗಳು ಹೆಚ್ಚಾಗಬಹುದು. ಅನುಮಾನ ಪಡುವುದನ್ನು ಕಡಿಮೆ ಮಾಡಿಕೊಳ್ಬೇಕು. ನಿಮ್ಮ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತೀರಾ. ಮನಸ್ಸು ತುಂಬ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಕೇತು ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ಕೇತು ಗ್ರಹ ಎಲ್ಲಿ ಸ್ಥಿತವಾಗಿರುತ್ತದೆಯೋ ಆ ಭಾವದ ಬಗ್ಗೆ ನಾವು ಹೆಚ್ಚು ಚಿಂತೆಗಳನ್ನು ಮಾಡೋ ಹಾಗಿಲ್ಲ. ಅಯ್ಯೋ ಹಣ ಬರಲಿಲ್ಲ, ಲಾಭ ಕಡಿಮೆ ಅಂತ ನಮ್ಮ ಮನಸ್ಸಿಗೆ ಆಬ್ವಿಯಸ್ಲಿ ಬಂದೇ ಬರುತ್ತದೆ. ಬಟ್ ಕೇತು ಯಾವ ಭಾವದಲ್ಲಿ ಇರುತ್ತದೋ ಆ ಭಾವದ ಬಗ್ಗೆ ನಾವು ಅತಿಯಾಸೆ ಪಟ್ಟರೆ ಆ ಭಾವದ ಕಾರಕತ್ವಗಳು ಬರುವುದಿಲ್ಲ. ಆದ್ದರಿಂದ ಸಮಾಧಾನವಾಗಿ ಇರಬೇಕಾಗುತ್ತೆ. ಕೇತು ಮೋಕ್ಷಕಾರಕ ಗ್ರಹ. ಆದ್ದರಿಂದ ಲಾಭವನ್ನು ಕೊಡುವುದರಲ್ಲಿ ಸ್ವಲ್ಪ ನಿಧಾನ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಸೋಷಿಯಲ್ ನೆಟ್ವರ್ಕ್, ವಾಟ್ಸಪ್ ಗ್ರೂಪಿಂದ ಎಕ್ಸಿಟ್ ಆಗಬಹುದು. ಕೇತು ಗ್ರಹ ನಿಮ್ಮ ಸ್ನೇಹಿತರ ಬಗ್ಗೆ, ಹಣಕಾಸಿನ ವಿಚಾರದ ಬಗ್ಗೆ ನೀವು ರಿಯಲೈಸ್ ಮಾಡ್ಕೊಳ್ತೀರಾ. ನಿಮಗೆ ಲಾಭ ಬರುತ್ತದೋ ಇಲ್ಲವೋ, ನನ್ನ ಫ್ಯೂಚರ್ ಹೇಗೋ ಏನೋ ಎಂಬಂತಹ ಆತಂಕ, ಭಯ ಈ ಟೈಮ್ ಪೀರಿಯಡಲ್ಲಿ ಕಾಡುತ್ತದೆ. ಒಂಟಿ ಆಗ್ತೀರಾ. ತುಂಬ ಐಸೋಲೇಟಿವ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ. 2026ರಿಂದ 2028ರವರೆಗೂ ರಾಹು ಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನೀವು ಮನೆಯನ್ನು ಆಲ್ಟ್ರೇಷನ್ ಮಾಡುವುದು, ರೆನೋವೇಷನ್ ಮಾಡಿಸ್ತೀರಾ. ನಿಮ್ಮ ತಾಯಿಯ ಜೊತೆ ಆರ್ಗ್ಯುಮೆಂಟ್ ಮಾಡುವುದು, ವೈಮನಸ್ಸುಗಳು ಉಂಟಾಗುತ್ತದೆ. ಕೇತು ಗ್ರಹ ವೃತ್ತಿ ಸ್ಥಾನದಲ್ಲಿ ಸಂಚಾರ ಮಾಡುತ್ತದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಅನ್ಕಂಫರ್ಟ್ ಫೀಲ್ ಇರುತ್ತದೆ. ಒಂದು ರೀತಿ ಅತೃಪ್ತಿ ಮನೋಭಾವನೆಯಿಂದ ಕೂಡಿರುತ್ತೀರಾ. ಜಾಬ್ ಚೇಂಜ್ ಮಾಡಬೇಕು ಅಂತ ಪದೇ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾನೆ ಇರುತ್ತೆ. ನಿಮ್ಮ ಕೆರಿಯರ್ ಲೈಫಲ್ಲಿ ರೆಕಗ್ನೈಸೇಷನ್ ಸಿಗೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದರೂ ನಿಮಗೆ ಸರಿಯಾದ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇರೋದಿಲ್ಲ. ಇದರಿಂದ ನೀವು ತುಂಬ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ ನಿಮ್ಮ ಮನಸ್ಸಿಗೆ. 2028ರಿಂದ 2030 ರಾಹು ಗ್ರಹ ನಿಮ್ಮ 3ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಈ ವರ್ಷದಲ್ಲಿ ನೀವು ಬಹಳ ಚತುರರು. ಚಾಲಾಕಿತನದಿಂದ, ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡಲು ಪ್ರಾರಂಭ ಮಾಡ್ತೀರಾ. ಕಂಪ್ಯೂಟರ್ ರಿಲೇಟೆಡ್, ಮೀಡಿಯಾ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಆನ್ಲೈನ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಇನ್ಶೂರೆನ್ಸ್ ಫೀಲ್ಡಲ್ಲಿ ಇರುವವರಿಗೆ ಹೆಚ್ಚಿನ ಧನಲಾಭವನ್ನು ನೋಡಬಹುದು. ಕೇತು 9ನೇ ಭಾವದಲ್ಲಿ ಸಂಚಾರ ಮಾಡಿದಾಗ ಜಾಬ್ಗಳನ್ನು ಚೇಂಜ್ ಮಾಡುತ್ತೀರಾ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತದೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸಿ. ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಪ್ರತಿನಿತ್ಯ ಸೂರ್ಯನಿಗೆ ಜಲದ ಅರ್ಘ್ಯವನ್ನು ಕೊಡುತ್ತಾ ಬನ್ನಿ. ಲಕ್ಷ್ಮಿಯ ಆರಾಧನೆಯನ್ನು ನಿಯಮಿತವಾಗಿ ಮಾಡಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.